ಹಲೋ ಅವರು ಇವಾಗ ನಾವು KCET ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಇದರಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ಕೌನ್ಸಿಲಿಂಗ್ ಯಾವಾಗನೇ ಸ್ಟಾರ್ಟ್ ಆಗ್ಬೋದು ಹಂಗಂತ. ಮತ್ತು ಇಲ್ಲಿ ಫೀಸ್ ಇನ್ಕ್ರೀಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ನಾವು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇಲ್ಲಿ ನಿಮಗೆ ಮೇಲ್ಗಡೆನೇ ಕೊಟ್ಟಿರ್ತಾರೆ ಹೆಡ್ಲೈನ್. ಸೊ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಈ ವಾರದಲ್ಲೇ ಬರುತ್ತೆ ಹಂಗಂತ. ಇವಾಗ ಇದ್ರ ಬಗ್ಗೆ ಡಿಸಿಷನ್ ನಡೀತಾ ಇದೆ. ಮತ್ತು ಇದೇ ವಾರದಲ್ಲಿ ನಮ್ಮದು ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಬರ್ಬೋದು. ಸೊ ಈ ವಾರ ತಪ್ಪಿದರೆ ಮುಂದಿನ ವಾರದಲ್ಲಿ ಅಟ್ಲೀಸ್ಟ್ ನಮ್ಮದು ಈ ಎಲ್ಲ ಡೀಟೇಲ್ನ ಪಬ್ಲಿಷ್ ಮಾಡ್ತಾರೆ KU ವೆಬ್ಸೈಟಲ್ಲಿ. ಸೊ ಇವಾಗ ನಮಗೆ ಆಲ್ರೆಡಿ 198 ಕಾಲೇಜ್ಗಳು ಸೀಟ್ ಮ್ಯಾಟ್ರಿಕ್ಸ್ನ ಸಬ್ಮಿಟ್ ಮಾಡಿದೆ KAಗೆ. ಮತ್ತು ಇನ್ನೂ ಕೆಲವು ಕಾಲೇಜುಗಳು ಇಂಟೆಕ್ ಜಾಸ್ತಿ ಮಾಡ್ಕೋತಾ ಇದೆ. ಹಾಗಾಗಿ ಇದೊಂದು ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು ಕೆಲವು ವಿದ್ಯಾರ್ಥಿಗಳಿಗೆ. ಅಂದರೆ ಕೆಲವರು ಟೆನ್ಷನ್ ಆಗಿರ್ತಾರೆ, ನಮಗೆ ಸೀಟ್ ಸಿಗ್ತಾ ಇಲ್ಲ ಹಂಗಂತ. ಮತ್ತು ಹಾಗೆಯೇ ಈ ಎಲ್ಲ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ನ AICTE ಪರ್ಮಿಷನ್ ತೊಗೊಂಡು ನಮಗೆ ಫೈನಲ್ ಆಗಿ ಎಲ್ಲ ಕಾಲೇಜ್ದು ಸೀಟ್ ಮ್ಯಾಟ್ರಿಕ್ಸ್ನ KU ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ. ಇದಾಯಿತು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ. ಅದಾಂತರ ಹಾಗೆಯೇ ನಮಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ, ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಫೀಸ್ ಇರಬೇಕಂತ. ಸೊ ಇದ್ರ ಬಗ್ಗೆ ನಮಗೆ ಜೂನ್ 6ನೇ ತಾರೀಕಿಗೆ ಒಂದು ಮೀಟಿಂಗ್ನ ಕರೆಯಲಾಗಿದೆ. ಸೊ ಅದರಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಈ ವರ್ಷ ನಮಗೆ 10% ಇನ್ಕ್ರೀಸ್ ಆಗೋದು ಚಾನ್ಸಸ್ ಇರುತ್ತೆ ಫೀಸಲ್ಲಿ. ಸೊ ಹೋದ ವರ್ಷ 40,000 ಇತ್ತು ಗೌರ್ಮೆಂಟ್ ಕೋಟಾದಲ್ಲಿ, ಬಟ್ ಈ ವರ್ಷ ಅದಕ್ಕೆ 10% ಇನ್ಕ್ರೀಸ್ ಆಗ್ಬೋದು. ಹಾಗೆಯೇ ಲಾಸ್ಟ್ ಇಯರ್ 62,000 ಪ್ಲಸ್ ಇಂಜಿನಿಯರಿಂಗ್ ಸೀಟ್ ಇತ್ತು ಎಲ್ಲ ಕಾಲೇಜಸ್ ಸೇರಿ, ಬಟ್ ಈ ವರ್ಷ ಸ್ವಲ್ಪ ಇದಕ್ಕಿಂತ ಜಾಸ್ತಿ ಆಗೋದು ಚಾನ್ಸಸ್ ಇದೆ. ಮತ್ತು ಹಾಗೆಯೇ ಲಾಸ್ಟ್ ಇಯರ್ ಎಲ್ಲ ಕೌನ್ಸಿಲಿಂಗ್ ಮುಗಿದ ನಂತರ, ಎಲ್ಲ ರೌಂಡ್ ಕೌನ್ಸಿಲಿಂಗ್ ಮುಗಿದ ನಂತರ 10,000 ಪ್ಲಸ್ ಸೀಟ್ ಇನ್ನೂ ವ್ಯಾಕೆಂಟ್ ಉಳಿದಿತ್ತು. ಸೊ ಇವಾಗ ಕೆಲವರಿಗೆ ಸ್ವಲ್ಪ ಖುಷಿಯಾಗಿರ್ಬೋದು. ಯಾಕಂತ ಹೇಳಿದ್ರೆ ಇವಾಗ ರಿಸಲ್ಟ್ ನೋಡಿದ ನಂತರ ಅವ್ರದ್ದು ತುಂಬ ಜಾಸ್ತಿ ರ್ಯಾಂಕ್ ಬಂದಿರುತ್ತಲ್ಲ. ಸೊ ಅವಾಗ ತುಂಬ ಜನ ಸ್ಟೂಡೆಂಟ್ ಎದುರ್ಕೊಂಡಿದ್ರು, ಅವರಿಗೆ ಸೀಟ್ ಸಿಗುತ್ತಾ ಇಲ್ಲ ಕೌನ್ಸಿಲಿಂಗಲ್ಲಿ ಹಂಗಂತ. ಸೊ ಪ್ರತಿ ವರ್ಷ ಸೀಟ್ ವ್ಯಾಕೆಂಟ್ ಉಳಿಯುತ್ತೆ. ಹಾಗಾಗಿ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಕಾಗಿಲ್ಲ. ಒಂದು ವೇಳೆ ನಿಮಗೆ KCET ಕೌನ್ಸಿಲಿಂಗ್ ಮುಖಾಂತರ ಸೀಟ್ ಯಾವುದಾದ್ರು ಬೇಕು ಅಂತ ಹೇಳಿದ್ರೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಡೆಫಿನೆಟ್ಲಿ ಸಿಗುತ್ತೆ, ಬಟ್ ಒಳ್ಳೆ ಕಾಲೇಜ್ ಅಥವಾ ಒಳ್ಳೆ ಬ್ರಾಂಚ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಕಟ್ ಆಫ್ ನೋಡಿಕೊಂಡು ಅದೇ ಪ್ರಕಾರವಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ಸೊ ನಿಮಗೆ ಡೆಫಿನೆಟ್ಲಾಗಿ ಸೀಟ್ ಸಿಗುತ್ತೆ. ಸೊ ನಿಮ್ಮದು ಇಂಜಿನಿಯರಿಂಗ್ ರ್ಯಾಂಕ್ ಎಷ್ಟೇ ಬಂದರೂ ಕೂಡ ಆ ಸೀಟ್ ಸಿಗುತ್ತೆ. ಯಾಕಂತ ಹೇಳಿದರೆ ಪ್ರತಿ ವರ್ಷ ತುಂಬ ಸೀಟ್ ವ್ಯಾಕೆಂಟ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಬರೋದು, ಇವಾಗ KCET ರಿಸಲ್ಟ್ ಅನೌನ್ಸ್ ಆದ ನಂತರ ಸುಮಾರು 3,000 ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ಪಬ್ಲಿಷ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಕೆಲವು ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿನ ಮಾಡಿರೋದಿಲ್ಲ, ಮತ್ತು ಕೆಲವರು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮತ್ತು PUC ಡೀಟೇಲ್ಸ್ ಆಗಿರ್ಬೋದು ಅದನ್ನು ರಾಂಗಾಗಿ ಮೆನ್ಷನ್ ಮಾಡಿರ್ಬೋದು. ಹಾಗಾಗಿ ಅವರಿಗೆ ರ್ಯಾಂಕ್ನ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಬಟ್ ಇವಾಗ 3ನೇ ತಾರೀಕಿಗೆ, ಅಂದರೆ ಇವತ್ತು ನಮಗೆ ಲಿಂಕ್ನ ಓಪನ್ ಮಾಡ್ತಾರೆ KU ವೆಬ್ಸೈಟಲ್ಲಿ. ಸೊ PUC ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ನಮಗೆ ಲಿಂಕ್ ಇನ್ನೊಮ್ಮೆ ಓಪನ್ ಮಾಡ್ತಾರೆ. ಸೊ ಅವಾಗ ನೀವು ಮಾರ್ಕ್ಸ್ ಎಂಟ್ರಿನ ಮಾಡಿದರೆ ಸೊ ನಿಮಗೆ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟ್ ಬರೋದು, ನೀಟ್ ವಿದ್ಯಾರ್ಥಿಗಳಿಗೆ ಇವಾಗ ಯಾರು ನೀಟ್ ಎಕ್ಸಾಮ್ನ ಬರೆದಿರ್ತಾರೆ ಮತ್ತು KU ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿರೋದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ಕೊಡ್ತಾರೆ. ಸೊ ನೀಟ್ ರಿಸಲ್ಟ್ ಪಬ್ಲಿಷ್ ಆದ ನಂತರ ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ, ನೀಟ್ಗೋಸ್ಕರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಮತ್ತೊಮ್ಮೆ ಅವಕಾಶ ಕೊಡ್ತಾರೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ನೀವು KCET ಅಪ್ಲಿಕೇಶನ್ ಹಾಕಿದರೆ ಅದಷ್ಟೇ ಸಾಲಲ್ಲ. ಸೊ ನೀವು ನೀಟ್ ಎಕ್ಸಾಮ್ನ ಬರೆದಿದ್ರೆ ಸೊ KU ವೆಬ್ಸೈಟಲ್ಲಿ ಕೂಡ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದಿರುತ್ತೆ. ಸೊ ಇದನ್ನು ಯಾರಾದರೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಏನು ವರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಮತ್ತೊಮ್ಮೆ ನಿಮಗೆ ಅವಕಾಶ ಕೊಡ್ತಾರೆ. ಹಾಗೆಯೇ ಕೊನೆಯದಾಗಿ ಬಂದ್ಬಿಟ್ಟು ಇವಾಗ KCET ಕೌನ್ಸಿಲಿಂಗ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಕೂಡ ಅವರು ಒಂದು ಸಣ್ಣ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಡೆಫಿನೆಟಾಗಿ ಹೇಳಿಲ್ಲ, ಬಟ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಸಣ್ಣ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು ಬಾಟಮಲ್ಲಿ ನೀಟ್ ರಿಸಲ್ಟ್ ಬಂದ ನಂತರ ನಮಗೆ KCET ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದು ನೀಟ್ ರಿಸಲ್ಟ್ ಮೇಲೆ ಡಿಪೆಂಡ್ ಇರುತ್ತೆ. ಇವಾಗ ಯಾರು CET ಅಪ್ಲಿಕೇಶನ್ನ ಹಾಕಿರ್ತಾರೆ ಮತ್ತು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, ಅವರು ನೀಟ್ ಎಕ್ಸಾಮ್ ಕೂಡ ಬರೆದಿರ್ತಾರೆ ಕೆಲವರು. ಸೊ ಹಾಗಾಗಿ ನೀಟ್ ರಿಸಲ್ಟ್ ಬಂದ ನಂತರನೇ ನೀಟ್ ಮತ್ತು KCET ಕೌನ್ಸಿಲಿಂಗ್ನ ಒಂದೇ ಟೈಮಲ್ಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಸೊ ಇದುವರೆಗೆ ನಾವು ಕೆಲವು ಇನ್ಫಾರ್ಮೇಷನ್ನ ನೋಡ್ಕೊಂಡು ನ್ಯೂಸ್ ಆರ್ಟಿಕಲಲ್ಲಿ ಏನೇ ಇನ್ಫಾರ್ಮೇಷನ್ ಇತ್ತು ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಮತ್ತು ಈ ಒಂದು ಸೇಮ್ ಇನ್ಫಾರ್ಮೇಷನ್ನ ನಿನ್ನೆ ಪ್ರೆಸ್ ಮೀಟಲ್ಲಿ KA ಡೈರೆಕ್ಟರ್ ಇದನ್ನು ಡೀಟೇಲಾಗಿ ಹೇಳಿದ್ದಾರೆ. ಸೊ ಬೇಕಿದ್ದರೆ ನೀವು ಆ ವಿಡಿಯೋ ಕೂಡ ಯೂಟ್ಯೂಬಲ್ಲಿ ನೋಡ್ಕೋಬಹುದು. ಸೊ ಇವಾಗ ಇವಳಷ್ಟೇ ಇನ್ಫಾರ್ಮೇಷನ್ ಯೂಸ್ ಒಂದು ಲೈಕ್ ಮಾಡಿ, ಮತ್ತು ಈ ಒಂದು ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ, ಅವ್ರು ಕೂಡ ಇದ್ರಿಗೆ ತಿಳ್ಕೊತಾರೆ. ಹಾಗೆಯೇ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಥರ ನಾವು ನಿಮಗೆ ಕೌನ್ಸಿಲ್ ರಿಲೇಟೆಡ್ ಗೈಡೆನ್ಸ್ನ ಕೊಡ್ತಾ ಇರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.